ಕತೆ ಇನ್ಸ್ಪೈರ್ಡ್ ಬೈ ಟ್ರೂ ಈವೆಂಟ್ಸಾ ಅಥವಾ ನಿಜವಾಗ್ಲೂ ನಡೆದಿರೋದಾ? ಅದು ನಿಜವಾಗ್ಲೂ ನಡೆದಿರೋ ಇನ್ಸಿಡೆಂಟ್ಗಳನ್ನ ಇಟ್ಕೊಂಡು ಅದಕ್ಕೊಂದು ಕತೆ ಹೆಣೆದಿರೋದು. ಕಾಲ್ಪನಿಕ ಕಥೆನೂ ಸೇರಿದೆ ಇದಕ್ಕೆ. ಆ್ಯಂಡ್ ನಿಜವಾದ ಇನ್ಸಿಡೆಂಟ್ಗಳು ಇದೆ. ಮೂಲ ಕತೆ ನಿಜ ಇನ್ಸಿಡೆಂಟು, ಅಂದ್ರೆ ಮೂಲ ಕಥೆ ಏನಿದೆಯೋ ಅದು ನಿಜವಾಗಿ ನಡೆದಿರೋದು. ನಂಜನಗೂಡು ಭಾಗದಲ್ಲಿ ನಡೆದಿರುವಂಥ ಒಂದು ಮೂಲ ಕಥೆ ಇದು. 70s ಬಿಫೋರ್ ನಡೆದಿರುವಂಥ ಕಥೆ ಇದು. ನಾವು ಅದನ್ನ ಒಂದು ಕಾಲಘಟ್ಟದಲ್ಲಿ ನಿಲ್ಸಿದ್ದೀವಿ. ಅಂದರೆ 70s 80s ಅಂತ ಏನು ಹೇಳ್ತಾ ಇಲ್ಲ ನಾವು. ಒಟ್ಟು ಮೊಬೈಲ್ ಇಲ್ದಿರುವಂಥ ಕಾಲ, ಇನ್ನೂ ಅಪ್ಡೇಟ್ ಆಗದೆ ಇರುವಂಥ ಕಾಲ, ಇನ್ನು ಸಿಮೆಂಟ್ ಬಿಲ್ಡಿಂಗ್ಗಳು ಬರದೇ ಇರುವಂಥ ಕಾಲ, ಇನ್ನು ಲವ್ ಸ್ಟೋರಿಲಿ ಕಾಗದ ಬರೆಯುವಂಥ ಕಾಲ. ಆಮೇಲೆ ಆ ಮಾತುಗಳೆಲ್ಲ ಹಂಗೆ ಇಟ್ಟಿದ್ದೀವಿ. ನೀವು ಯೋಚನೆ ಮಾಡಿದ್ರೆ ಇವರು ಕರೆಯೋದು ನನ್ನ ಏನಯ್ಯ ಅಶೋಕ ಅಂತ, ಆ ಥರದ್ದೆಲ್ಲ ಆ ಕ್ಯೂಟ್ನೆಸ್, ಆ ಥರದ ಪದಗಳು ಪರ್ಟಿಕ್ಯುಲರ್ ಆಗಿ ಅದು ಆ ಟೈಮ್ ಕರ್ಕೊಂಡು ಹೋಗ್ಲಿ ಅಂತ ಅದನ್ನು ತುಂಬ ಚೆನ್ನಾಗಿ ಪ್ಲಾನ್ ಮಾಡಿ ಬರ್ದಿದ್ದೀವಿ. ಓಕೆ, ಸ್ಟಾರ್ ಕಾಸ್ಟ್ ತುಂಬ ರಿಚ್ ಆಗಿ ಕಾಣಿಸುತ್ತೆ ನಮಗೆ. ನೀವೇ ನಮ್ಮ ಏನೋ ಚಿತ್ರದಲ್ಲಿರುವಂತಹ ಸ್ಟಾರ್ ಕಾಸ್ಟ್ ಬಗ್ಗೆ ಇನ್ನಷ್ಟು ನಮ್ಮ ವೀಕ್ಷಕರಿಗೆ ಹೇಳ್ಬೇಕು, ಯಾರ್ಯಾರು ಇದ್ದಾರೆ, ಎಷ್ಟು ಚಾಲೆಂಜಿಂಗ್. ಬಿ ಸುರೇಶ್ ಅವರ ಪಾತ್ರ ಇಲ್ಲಿ ಏನಂದ್ರೆ ಸ್ಟಾರ್ ಕಾಸ್ಟ್ ಅನ್ನೋದಕ್ಕಿಂತ ನಾನು ದೊಡ್ಡ ಸ್ಟಾರ್ಗಳು ಅನ್ನೋದಕ್ಕಿಂತ ಎಲ್ಲರೂ ದೊಡ್ಡ ಸ್ಟಾರ್ಗಳೇ ಅಫ್ಕೋರ್ಸ್ ಅವರು, ಬಟ್ ಅವ್ರ ಪಾತ್ರಗಳು ತುಂಬ ದೊಡ್ಡದಾಗಿದೆ. ಬಿ ಸುರೇಶ್ ಅವರು ಎಸ್ಪೆಷಲಿ ನಮ್ಮ ಅಪ್ಪನ ಪಾತ್ರದಲ್ಲೇ ನಿಮಗೆ ಬಹುಶಃ ಹಿಂದೆಂದೂ ಕಾಣಿಸಿಲ್ಲ ಅಥವಾ ನಿಮ್ಗೆ ಕಾಣೋದು ಇಲ್ಲ ಮುಂದೆ. ಆ ಥರದೊಂದು ಪಾತ್ರನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಇಮೋಷನ್ಸ್ ಆಗ್ಬೋದು ಸ್ಕ್ರೀನ್ ಮೇಲೆ ಸಾಕತ್ತ ಬಂದಿದೆ. ಆ್ಯಂಡ್ ಸಂಪತ್ ಮೈತ್ರಿಯ ವಿಲನ್ ಕ್ಯಾರೆಕ್ಟ್ರಲ್ಲಿ ನಿಮಗೆ ಮೋಸ್ಟ್ ಫೇವರೇಟ್ ಕ್ಯಾರೆಕ್ಟರ್ ಸತ್ತುಮಿಯವರಿಗೆ ಸಂಪತ್ ಮೈತ್ರಿಯ ವಿಲನ್ ಕ್ಯಾರೆಕ್ಟರ್ ನನ್ನ ಮೋಸ್ಟ್ ಫೇವರೇಟ್ ಕ್ಯಾರೆಕ್ಟರ್ ಇಡೀ ಸಿನಿಮಾದಲ್ಲಿ. ಏನೋ ಅಂದ್ರೆ ಆ ಕ್ಯಾರೆಕ್ಟರ್ ಉಳಿಯುತ್ತೆ, ಆ ಕ್ಯಾರೆಕ್ಟರ್ ಮೇಲೆ ಒಂದು ರೋಷ ಹುಟ್ಟುತ್ತೆ, ಆ ಕ್ಯಾರೆಕ್ಟರ್ ಮೇಲೆ ಅಂತ ಒಂದು ಅನ್ಸುತ್ತೆ, ಕಾಡುತ್ತೆ. ಅಂದ್ರೆ ಥಿಯೇಟರ್ ಆಚೆ ಹೋದ್ರೆ 100%. ಆಮೇಲೆ ಆಚೆ ಬಂದ್ಮೇಲೆ ಓ ನಾನು ಇಷ್ಟೊತ್ತು ಸಿನಿಮಾ ನೋಡಿದ್ದು ಅಂತ ನಿಮ್ಗೆ ರಿಯಲೈಸ್ ಆದ್ಮೇಲೆ ಏನ್ ಆಕ್ಟಿಂಗ್ ಮಾಡಿದಾರಪ್ಪ ಇವರು ಅಂತ ಅನ್ಸುತ್ತೆ. ನೋಡಿ ಅವರೇ ಹೀರೋ ಪಿಕ್ಚರ್ಗೆ ನಿಜವಾಗ್ಲೂ 100%. ಅದರಲ್ಲಿ ಒಪ್ಕೊಳ್ಳೋದ್ರಲ್ಲೇನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರೆಲ್ಲ. ಯಶ್ ಶೆಟ್ಟಿ, ಆಮೇಲೆ ನಮ್ಮ ಚಂದ್ರನ ಕ್ಯಾರೆಕ್ಟರ್ ಮಾಡಿರುವಂತ ಯಶ್ ಶೆಟ್ಟಿ ಆಗಲಿ ಸಖತ್ತ ಮಾಡಿದ್ದಾನೆ. ಅವ್ನ ಗೆಟಪ್ ಮತ್ತೆ ಅದೆಲ್ಲ ನೋಡೋದಕ್ಕೆ ಅವ್ನು ಸಖತ್ತಾಗಿ ಕ್ಯಾರೆಕ್ಟರ್ ಕ್ಯಾರಿ ಮಾಡಿದ್ದಾನೆ. ಅಂಡ್ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವ್ರು ಮಾಡಿರೋ ಕ್ಯಾರೆಕ್ಟರ್ ಆಗ್ಬೋದು, ಅಂಡ್ ತುಂಬಾ ಇಷ್ಟ ಆಗುವಂತ ಕ್ಯಾರೆಕ್ಟರ್ ಅದು, ಮನಸ್ಸಿಗೆ ಬಹಳ ಖುಷಿ ಆಗುವಂತ ಕ್ಯಾರೆಕ್ಟರ್. ಅದ್ಮೇಲೆ ಡ್ರ್ಯಾಗನ್ ಮಂಜು ಅವರು ಗೆಸ್ಟ್ ಅಪಿಯರೆನ್ಸ್ ಅಲ್ಲಿ ಬಂದ್ರು. ನಿಮಗೆ 6 ಏನೋ ಒಂದು ಬಾಲ್ಗೆ 6 ಹೊಡ್ಬಿಟ್ಟು ಹೋಗ್ತಾ ಹಿಂಗೆ ರಪ್ ಅಂತ ಹಿಂಗೆ ಬಂದು. ಅಂಡ್ ರವಿಶಂಕರ್ ಅವ್ರ ಮಾತುಗಳು ಇಡೀ ಸಿನಿಮಾದಲ್ಲಿ, ಸಿನಿಮಾ ಮುಗಿದ್ಮೇಲೆ ಆಚೆಗೆ ಬಂದ್ಮೇಲೆ ಮನ್ಸಲ್ಲಿ ಉಳ್ಕೊಳ್ಳೋ ತರ ಮಾತುಗಳು ರವಿಶಂಕರ್ ಅವ್ರದ್ದಿದೆ. ಅಫ್ಕೋರ್ಸ್ ನಮ್ಮ ಹೀರೋಯಿನ್ ಅಂತೂ ನಮಗಿಂತ ಚೆನ್ನಾಗಿ ಮಾಡಿದ್ದಾರೆ, ನನಗಿಂತ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ನಾನೇ ಅಂದ್ರೆ ಬಹುಶಃ ನನ್ನ ಇಡೀ ಸಿನಿಮಾ ನೋಡಿದಾಗ ಎಲ್ಲರೂ ಸಖತ್ತ ಮಾಡಿದ್ದಾರೆ ಗುರು. ಒಬ್ಬೊಬ್ರು ಎಷ್ಟು ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ. ವಾವ್, ಈ ಸಿನಿಮಾ ಇವರೆಲ್ಲ ಕೊಟ್ಟಿದ್ದಾರೆ, ಈ ಸಿನಿಮಾ ಗೆಲ್ಸವ್ರೆ ಇವರು ಅಂತ ಅನ್ಸ್ಬಿಡುತ್ತೆ ನನಗೆ. ಯಾವ ಕ್ಯಾರೆಕ್ಟರ್ಸ್ ಮೇಲೆ ಅವ್ರವ್ರ ಏನ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಅವ್ರವ್ರು ತುಂಬಾ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿ. ಪ್ರತಿಯೊಂದು ಕ್ಯಾರೆಕ್ಟರ್ ಇಸ್ ವೆರಿ ವೆರಿ ಕನ್ವಿನ್ಸಿಂಗ್. ಅಶೋಕ ಅಂದ್ರೆ ನಿಮ್ಗೆ ಬರೀ ಅಶೋಕನೇ ಕಾಣಿಸ್ತಾರೆ, ಅಂಬಿಕಾ ಅಂದ್ರೆ ನಿಮ್ಗೆ ಅಂಬಿಕಾ ಪಾತ್ರ ಕನ್ವಿನ್ಸಿಂಗ್ ಆಗುತ್ತೆ, ಬಿ ಸುರೇಶ್ ಸರ್ ಪಾತ್ರ ಕನ್ವಿನ್ಸಿಂಗ್ ಆಗಿದೆ. ಸೊ ಅವ್ರವ್ರ ಪಾತ್ರ ನಿಮ್ಮನ್ನ ಕನ್ವಿನ್ಸ್ ಮಾಡುತ್ತೆ. ಇಲ್ಲ ಇವ್ರು ಇದ್ರು 70s ಅಲ್ಲಿ ನಾನು ಇದನ್ನ ಊರನ್ನ ನೋಡ್ತಾ ಇದ್ದೀನಿ, ಆ ಜನನ ಜೊತೆ ನಾನು ಕುತ್ಕೊಂಡು ನೋಡ್ತಾ ಇದ್ದೀನಿ ಅಂತ ಅನ್ಸುತ್ತೆ ಸಿನಿಮಾ ನೋಡ್ಬೇಕಾದ್ರೆ. ಸಿನಿಮಾದಲ್ಲಿ ಈಗ ದ ರೈಸ್ ಆಫ್ ಅಶೋಕ ಅಂದ ತಕ್ಷಣ ತುಂಬಾ ನೆನಪಲ್ಲಿ ಉಳಿಯುವಂತಹ ಘಟನೆ ಶೂಟಿಂಗ್ ಸಂದರ್ಭದಲ್ಲಿ ತುಂಬಾ ಇರುತ್ತೆ ನಿಮ್ಗೆ. ಅದರಲ್ಲಿ ಈ ಹೆಸರು ಕೇಳಿದ ತಕ್ಷಣ ಈ ಇನ್ಸಿಡೆಂಟ್ ನೆನಪಾಗುತ್ತೆ ನನಗೆ. ಯಾವಾಗ್ಲೂ ರೋಪ್ ಶಾಟ್ ಒಂದು ಮಾಡಿದ್ವಿ, ಅದು ನನ್ನ ಮೋಸ್ಟ್ ಫೇವ್ರೆಟ್ ಶಾಟ್ ಸಿನಿಮಾದಲ್ಲಿ. ಯಾಕಂದ್ರೆ ನಾನು ಯಾವತ್ತೂ ಮುಂಚೆ ರೋಪ್ ಶಾಟ್ ಮಾಡಿರ್ಲಿಲ್ಲ. ಸೊ ಕ್ರೇನು ರೋಪ್ ಶಾಟ್ ನಾನು ಎಷ್ಟು ಮಜಾ ಮಾಡಿದ್ದೀನಿ ಅಂದ್ರೆ ಆ ಶಾರ್ಟಲ್ಲೇ ನನ್ಗೆ, ನಾನು ಯಾವತ್ತು ಬಾವಿಲೆಲ್ಲ ಸ್ವಿಮ್ ಮಾಡಿಲ್ಲ. ನಾನು ಸ್ವಿಮ್ಮರ್ ನನ್ನ ಅಥ್ಲೀಟ್. ಸೊ ನಾನು ಸ್ವಿಮ್ಮಿಂಗ್, ನಾನು ನ್ಯಾಷನಲ್ ಸ್ವಿಮ್ಮರ್. ನಾನು 2018 ವರ್ಗೂ ಸ್ವಿಮ್ ಮಾಡಿದ್ದೀನಿ. ಒಂದು ಸತಿ ಬಾವಿಲಿ ಸ್ವಿಮ್ ಮಾಡಿರ್ಲಿಲ್ಲ. ಫಸ್ಟ್ ಟೈಮ್ ಸಿಕ್ತು ಚಾನ್ಸ್ ಬಾವಿಲಿ ಸ್ವಿಮ್ ಮಾಡೋದಕ್ಕೆ. ಸೊ ಆ ಎಕ್ಸ್ಪೀರಿಯನ್ಸ್ ಅದ್ ನಾನು ಯಾವತ್ತೂ ಬರೆಯಲ್ಲ. ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಲೈಟ್ ಬೇರೆ ಹೋಗ್ತಾ ಇತ್ತು, ಒಂದೇ ಟೇಕಲ್ಲಿ ಆಗ್ಬೇಕಿತ್ತು. ಯಾಕಂದ್ರೆ ಫಸ್ಟ್ಲಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಬರೋಷ್ಟು ಲೈಟ್ ಹೊಟ್ಟೋಗ್ಬಿಡುತ್ತೆ. ಒಂದೇ ಟೇಕಲ್ಲಿ ಬಾವಿಗೆ ಎಗರಬೇಕು ಅಷ್ಟೇ, ಅದು ಒಂದೇ ಟೇಕ್ ನಮ್ಗಿದ್ದಿದ್ದು. ಸೊ ಬಹಳ ಮಜಾ ಆಯ್ತು ಅದ್ ಮಾಡ್ಬೇಕಾದ್ರೆ. ಇವ್ರ ತಂದೆದ್ ಮಜಾ ಇತ್ತು, ಚೆನ್ನಾಗಿತ್ತು. ನಾನು ಹೇಳಿದೆ ಸರ್ ಅಂಕಲ್ ಸ್ವಿಮ್ಮಿಂಗ್ ಬರುತ್ತಾ ಅಂತ ಕೇಳಿದೆ ಅವ್ರಿಗೆ. ಅಲ್ಲ ಹಿಂಗೆ ಬಾವಿಗೆ ಆರಿಸ್ಬೇಕು ಅಂತ ಹೇಳಿ, ಅವಳು ಅಥ್ಲೀಟು ಕಣಪ್ಪ ಸ್ವಿಮ್ಮಿಂಗಲ್ಲಿ ಆಡ್ತಾಳೆ ಬಿಡಪ್ಪ ಚಿನ್ನಿ ಅಂತಂದ್ರು ಬಾವಿ. ಅದಾದ್ಮೇಲೆ ಮಜಾ ಏನಂದ್ರೆ ಅದೇ ಮಜಾ. ಓಕೆ, ಅದಾದ್ಮೇಲೆ ನಾನು ಬಾವಿಗೆ ಬಿದ್ಮೇಲೆ ಆ ಸೀನಲ್ಲಿ ನಾನು ಹುಡುಕ್ತಾ ಇರ್ತೀನಿ, ಎಲ್ಲಿ ಅಂಬಿಕಾ ಕಾಣ್ತಾ ಇರಲ್ಲ ನೀನು, ಅಂಬಿಕಾ ಇಲ್ಲಿ ಅಂತ ನಾನು ರಿಯಲಾಗಿ ಹುಡುಕ್ತಾ ಇರ್ತೀನಿ. ಓಕೆ, ಆ ಸೀನ್ಗೋಸ್ಕರ ಇವ್ರ ತಂದೆ ಮೇಲ್ ನಿಂತವ್ರೆ. ಮೇಲ್ ನಿಂತ್ಕೊಂಡು ಚಿನ್ನಿ ಅವ್ರನ್ನ ಎಳ್ಕೊಂಬಮ್ಮ ಬಂದೆ, ನಾನು ಎಲ್ಲೂ ಕಾಣಿಸ್ತಾ ಇಲ್ಲ, ನಾನು ಎಲ್ಲಿಂದ ಎಳ್ಕೊಂಬ ಅಂತವ್ರು ನನಗೆ ಈಜು ಬರಲ್ಲ ಅನ್ಕೊಂಡು. ನನಗೆ ಈಜು ಬರುತ್ತೆ, ನಾನು ಚಿಕ್ಕ ವಯಸ್ಸಿಂದ ಬಾಗಿಲ ಈಜು ಕಲ್ತಿರೋದು. ಎಳ್ಕೊಂಬ ಅಂತ ನಾನು ಸೀನಲ್ಲಿ ಮಾಡ್ತಿದ್ದೀನಿ, ಆಕ್ಟ್ ಮಾಡ್ತಿದ್ದೀನಿ, ಹುಡ್ಕಾಡ್ತಿದ್ದೀನಿ ಎಲ್ಲಿ ಅಂತ. ಇವ್ರು ಎದ್ದು ನಡ್ಕೊಂಡು ಹೋಗ್ತಾವ್ರೆ.
ಅಟ್ಲೀಸ್ಟ್ ಹೇಳತ್ತಾನೆ ನಾನು ಇಲ್ಲೇ ಇದ್ದೀನಿ ಹೋಗ್ತಾ ಇದ್ದೀನಿ. ನಂಗೆ ಕಾಣಿಸ್ತಾ ಇಲ್ಲ. ಅವರು ಚೂರ್ ಲೇಟ್ ಆಗಿ ಮೇಲ್ ಬರ್ಬೇಕು ಸೀನ್ ಅಲ್ಲಿ. ಸೊ ಸತೀಶ್ ಅವ್ರ ಟೈಮ್ ತಗೊಂಡ್ ಮೇಲಕ್ ಬರ್ತಾ ಇದಾರೆ. ನಮ್ಮಪ್ಪ ಮೇಲಿಂದ ಅವ್ರ ಮೇಲ್ ಬಂದಿಲ್ಲ ಹುಡ್ಕೋತಿದಾರೆ. ನಾನು ಎಲ್ಲಿ ಹುಡುಕ್ಲಿ, ನನಗೆ ಕಾಣಿಸ್ತಾ ಇಲ್ಲ. ನಗುದು ಬರ್ತಾ ಇದೆ, ನಾನು ಏನ್ ಮಾಡೋದು ಅಂತ. ಮಜಾ ಆಯ್ತು ಆ ಸೀನ್ ಮಾತ್ರ. ರಿಲೀಸ್ ಮತ್ತೆ ಡಿಸ್ಟ್ರಿಬ್ಯೂಷನ್ ಪ್ಲಾನ್ಸ್ ಯಾವ ರೀತಿ? ರಿಲೀಸು ಈಗ KBN ಅವರು ಸಿನಿಮಾ ಆಲ್ ಓವರ್ ಕರ್ನಾಟಕ ರಿಲೀಸ್ ಮಾಡ್ತಿದ್ದಾರೆ. ಒಂದು 200 ಥಿಯೇಟರ್ ಮೇಲ್ಗಡೆ ರಿಲೀಸ್ ಮಾಡ್ತಿದ್ದಾರೆ. ಆ್ಯಂಡ್ ಆಂಧ್ರದಲ್ಲಿ ಕಲಾಸೃಷ್ಟಿ ಇಂಟರ್ನ್ಯಾಷನಲ್ ಅಂತ ಅವರು ಒಂದು 200 ಥಿಯೇಟ್ರು ಆಂಧ್ರದಲ್ಲಿ ಬಿಡುಗಡೆ ಮಾಡ್ತಿದ್ದಾರೆ. ಅಲ್ಲಿ ಗುರುವಾರ ಸಂಜೆ ಪ್ರೀಮಿಯರು, ಇಲ್ಲೂ ಗುರುವಾರ ಸಂಜೆ AMB ಥಿಯೇಟ್ರಲ್ಲಿ ಪ್ರೀಮಿಯರು. ಒಂದು 580 ಸೀಟು ಪ್ಲಸ್ ಇನ್ನೊಂದು ಆಡಿ ಒಂದು 1000 ಜನ ನೋಡೋ ಥರ ಪ್ರೀಮಿಯರ್ ಶೋ ಮಾಡ್ತಾ ಇದೀವಿ. ಅದಾದ್ಮೇಲೆ ನಮ್ಮ ಕಡೆಯವರೇ 100 ಜನ ಇದ್ದಾರೆ. ಇವ್ರ ಕಡೆ 100 ಜನ ಇದ್ದಾರೆ. ಆಮೇಲೆ ಒಂದು ಇದರಲ್ಲಿ DRCನಲ್ಲಿ ಒಂದು ಓಪನ್ ಮಾಡಿದ್ದೀವಿ ನಾಳೆ ಗುರುವಾರಕ್ಕೆ. ಆ್ಯಂಡ್ ಇಲ್ಲೂ ಓಪನ್ ಮಾಡ್ತಿದ್ದೀವಿ, ಒರಾಯನ್ ಮಾಲು ಮತ್ತು ಬೇರೆ ಕಡೆ ಎಲ್ಲ ಪ್ರೀಮಿಯರ್ ಓಪನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ತಮಿಳ್ನಾಡಲ್ಲಿ ಸೆಕೆಂಡ್ ವೀಕಿಂದ ಮಾಡ್ತೀವಿ. ಬಿಕಾಸ್ ಸಪ್ತಮಿಯವರು ಇದ್ದಿದ್ರೆ ಫಸ್ಟ್ ವೀಕ್ ಆಗಿರೋದು. ಸಪ್ತಮಿಯವರು 23rd 24th ಡೇಟ್ ಇಲ್ಲದೆ ಇದ್ರಿಂದ ನಾವಿಬ್ಬರು ಹೋಗಿ ಪ್ರಮೋಟ್ ಮಾಡ್ಬೇಕಾಗಿ ಸಿನಿಮಾನಲ್ಲಿ. ಹಂಗಾಗಿ ಇಬ್ಬರಿಗೂ ಹೆಕ್ಟಿಕ್ ಇತ್ತು. ಆಮೇಲೆ ನಾನು ಹೈದರಾಬಾದು ಇಲ್ಲಿ ಓಡಾಡ್ತಾ ಇದರಿಂದ ಒಂದೇ ವಾರ ಬೇಡ ಪ್ಲೀಸ್, ಒಂದು ವಾರ ಮುಂದಕ್ಕೆ ಹೋಗಿ ಸೆಕೆಂಡ್ ವೀಕಿಂದ ಅಲ್ಲಿ ಮಾಡೋಣ. ಫಸ್ಟ್ ವೀಕು ಕರ್ನಾಟಕ ಮತ್ತು ಆಂಧ್ರ ತೆಲಂಗಾಣ 3, ಮತ್ತು ಅದು ಸೆಕೆಂಡ್ ವೀಕು ದುಬೈನಲ್ಲೂ ರಿಲೀಸ್ ಆಗ್ತಾ ಇದೆ. ಮೇಡಮ್ ನೀವು ಹೇಳಬೇಕಾಗಾದ್ರೆ ತುಂಬ ಬ್ಯುಸಿ ಸ್ಕೆಡ್ಯೂಲು, ನಿಮ್ಮ ಸ್ಕೆಡ್ಯೂಲ್ ಪ್ರಕಾರ ಎಲ್ಲ ಆಗ್ತಾ ಇದೆ. ಸೊ ನಮ್ಮ ವ್ಯೂವರ್ಸಿಗೆ ಫೈನಲಿ ಏನು ಹೇಳ್ತೀರಾ ಅಂತ? ಇದೇ 27ನೇ ತಾರೀಕು ದ ರೈಸ್ ಆಫ್ ಅಶೋಕ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ರಿಗೂ ಖಂಡಿತ ಒಂದು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ತೊಗೊಂಡು ಬರ್ತಾ ಇದ್ದೀವಿ ಇಡೀ ತಂಡ. ನಿಮ್ಮೆಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ. 27ನೇ ತಾರೀಕು ಮಿಸ್ ಮಾಡದೆ ಫ್ಯಾಮಿಲಿ ಸಮೇತ ಎಲ್ಲರೂ ಹೋಗಿ ಸಿನಿಮಾ ನೋಡಿ. ಈ ಸಿನಿಮಾ ಗೆಲ್ಲಬೇಕು ಅಂತ ಪಣ ತೊಟ್ಟಿದ್ದೀರಾ, ನಮ್ಮ ವ್ಯೂವರ್ಸ್ಗೂ ಆ ಕರೆಯನ್ನು ಕೊಡಿ. ನಾನು ನನಗೇನು ಹೇಳಬೇಕು ಅಂತ ಏನು ಗೊತ್ತಾಗ್ತಾ ಇಲ್ಲ. ಅಂದರೆ ಒಂದು ಟ್ರೈಲರ್ ನೋಡಿದ್ದೀರಾ, ಈ ಹಂತಕ್ಕೆ ಬಂದು ನಿಂತಿದ್ದೀವಿ. ಆ್ಯಂಡ್ ಇಷ್ಟು ವರ್ಷ ನಮ್ಮ ಜರ್ನಿಯಲ್ಲಿ ತುಂಬ ಸಪೋರ್ಟ್ ಮಾಡಿದ್ದೀರಾ. ಇದು ನನ್ನ ಪರ್ಸ್ನಲಿ ಬಹು ನಿರೀಕ್ಷೆ ಇಟ್ಕೊಂಡಿರುವಂಥ ಸಿನಿಮಾ. ಹಾಗಾಗಿ ನೀವೆಲ್ಲರೂ ಬನ್ನಿ, ಥಿಯೇಟ್ರಲ್ಲಿ ಸೆಲೆಬ್ರೇಟ್ ಮಾಡೋಣ. ಆ್ಯಂಡ್ ಪ್ರತಿಯೊಬ್ಬರು ಬಂದು ಸಿನಿಮಾ ನೋಡಿ. ಆ್ಯಂಡ್ ಅಫ್ಕೋರ್ಸ್ ಅಶೋಕ ಒಂದು ಹೊಸ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತಾನೆ ಮಕ್ಕಳಿಗೆ ಮತ್ತು ಎಲ್ರಿಗೂ ತೋರಿಸುವಂಥ ಸಿನಿಮಾ ಇದು. ಒಂದು ಸಿನಿಮಾ ಸೆಲೆಬ್ರೇಟ್ ಮಾಡುವಂಥ ಸಿನಿಮಾ ಇದು. ಒಂದು ಕನ್ನಡದ ಸಿನಿಮಾ ನಾವೆಲ್ಲ ಪ್ರಯತ್ನಪಟ್ಟು ಆಂಧ್ರ ತಮಿಳ್ನಾಡು ಎಲ್ಲ ಕಡೆ ಒಂದು 500-600 ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತಾಯಿದ್ದೀವಿ. ಹಾಗಾಗಿ ನೀವು ನಮ್ಮ ಜೊತೆ ನಿಂತ್ಕೊಳ್ಳಿ, ನಮಗೆ ಬೆಂಬಲ ಕೊಡಿ, ಪ್ಲೀಸ್ ಕಮ್ ಏನೋ ಸಿನಿಮಾ ನೋಡಿ ಅಂತ ನಿಮ್ಮನ್ನ ಇನ್ವೈಟ್ ಮಾಡ್ತಾಯಿದ್ದೀವಿ. ರೈಟ್. ಇಷ್ಟೊಂದು ಕಾರ್ಯಕ್ರಮ ಬಂದು ಸಾಕಷ್ಟು ವಿಚಾರ ತಿಳಿಸ್ಕೊಟ್ರಿ. ಸಿನಿಮಾ ಸೂಪರ್ ಹಿಟ್ ಆಗಲಿ, ಬ್ಲಾಕ್ ಬಸ್ಟರ್ ಹಿಟ್ ಆಗಲಿ, ಅದಾದ ನಂತರ ಮತ್ತೊಂದು ಇಂಟರ್ವ್ಯೂ ನಾವೇ ಮಾಡೋಣ. ಥ್ಯಾಂಕ್ ಯು ಸೊ ಮಚ್ ಮಮತಾ. ಸೊ ವೀಕ್ಷಕರೇ, ನಮ್ಮ ಕನ್ನಡ ನಾಡಿನ ಸೊಗಡಿನ ಸಿನಿಮಾ, ಮಣ್ಣಿನ ಸಿನಿಮಾ ಅಂತ ಅಂದಾಗ ಸಾಮಾನ್ಯವಾಗಿ ಕನ್ನಡಿಗರು ಅದನ್ನು ಯಾವಾಗಲೂ ಗೆಲ್ಲಿಸ್ತಾ ಬಂದಿದ್ದಾರೆ. ಈ ಸಿನಿಮಾನೂ ಅಷ್ಟೇ. ತುಂಬ ದೂರ ಈಜಿದೀವಿ ನಾವು, ದಡ ಸೇರಿಸೋ ಜವಾಬ್ದಾರಿ ನಿಮ್ಮದು ಅಂತ ಪ್ರೇಕ್ಷಕರ ಮಡಿಲಿಗೆ ಫೆಬ್ರವರಿ 27ನೇ ತಾರೀಕು ಸಿನಿಮಾವನ್ನು ಹಾಕಿದ್ದಾರೆ. ಐ ಆಮ್ ಶೋರ್ ಕನ್ನಡಿಗರು ನಮ್ಮ ಕನ್ನಡ ಸಿನಿಮಾನ ಉಳಿಸ್ತಾರೆ, ಬೆಳೆಸ್ತಾರೆ ಅಂತ ಅಂದ್ಕೊಳ್ತಾ ಇದೇ ಫೆಬ್ರವರಿ 27 ಹತ್ತಿರದ ಥಿಯೇಟ್ರ್ಗಳಿಗೆ ಹೋಗಿ ಈ ಸಿನಿಮಾವನ್ನು ವೀಕ್ಷಿಸಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಲ್ಲಿ ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.